ಗೊತ್ತಿರೋ ಹಾಗೆ ನನ್ನ ಸೇವಾವಧಿ ಈ ತಿಂಗಳು 31ಕ್ಕೆ ಕೊನೆಯಾಗಿದೆ. ನನ್ನ ಒಂದು ಕೋಲಾರದ ಸೇವಾವಧಿಯ ಬಗ್ಗೆ ಹೇಳೋದಾದರೆ 33 ವರ್ಷದ ಹಿಂದೆ ಇದೇ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜಿನ ಮೇಸ್ಟ್ರಾಗಿ ನಾನು ಬಂದೆ. ಚಿಂತಾಮಣಿ ಕಾಲೇಜಿನಲ್ಲಿ ನಾನು ಶುರು ಮಾಡಿದೆ 1992 ಡಿಸೆಂಬರ್. ನೋಡಿ, ಕಾಕತಾಳೀಯ 99 ಡಿಸೆಂಬರ್ 26ಕ್ಕೆ ರಿಪೋರ್ಟ್ ಮಾಡ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಮೇಸ್ಟ್ರಾಗಿ. 2024 ಡಿಸೆಂಬರ್ 26 ಕೋಲಾರದಲ್ಲಿ ಕೋಲಾರ ಜಿಲ್ಲಾಧಿಕಾರಿಯಾಗಿ ವರದಿ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ಕಾಕತಾಳೀಯ ಅಂತ ಹೇಳೋದಷ್ಟೇ ನನಗೆ ಗೊತ್ತಿರೋದು. ಆದರೆ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರ್ತೀನಿ ಅಂತ ನನಗೆ ಅನಿಸಿರಲಿಲ್ಲ. ಬಂದ ನಂತರದಲ್ಲಿ ನಂದು ಒಂದು ರೀತಿ ಈ ಸರ್ಕಾರಿ ಕೆಲಸ ಎಲ್ಲಿ ಪ್ರಾರಂಭ ಮಾಡಿದ್ನೋ ಅಲ್ಲೇ ಪೂರ್ಣಗೊಳಿಸುವ ಹಾಗೆ ಒಂದು ಸರ್ಕಲ್ ಕಂಪ್ಲೀಟ್ ಆಯಿತೇನೋ ಅಂತ ಅನಿಸುತ್ತೆ. ನನಗೆ ಇಡೀ ಕರ್ನಾಟಕದ ಜನ ಅನ್ನ ಹಾಕಿ ಸಾಕಿದ್ದಾರೆ, ನನ್ನ ಕುಟುಂಬವನ್ನು. ನಾನು ನನ್ನ ಕುಟುಂಬ ಜೀವ ಇರುವವರೆಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಜನತೆಗೆ ಚಿರಋಣಿಯಾಗಿ ಇರ್ತೀವಿ. ಯಾಕೆಂದರೆ ನಮ್ಮನ್ನು ಸಾಕಿದ್ದೇ ಕರ್ನಾಟಕದ ಜನ. ಆದರೆ ಇಲ್ಲಿ ಕೋಲಾರದಲ್ಲಿ ವಿಶೇಷ ಏನಪ್ಪ ಅಂದರೆ 2 ಸಾರಿ ನಮ್ಮನ್ನು ಅನ್ನ ಹಾಕಿ ಸಾಕ್ತಾರೆ. ಮೊದಲನೇ ಸಾರಿ 8 ವರ್ಷಗಳ ಕಾಲ ನಾನು ಮೇಸ್ಟ್ರಾಗಿರ್ತೀನಿ. ಈಗ 19 ತಿಂಗಳು ನಾನು ಜಿಲ್ಲಾಧಿಕಾರಿಯಾಗಿ ಬಂದು ಈ ಒಂದು ಕೋಲಾರ ಜಿಲ್ಲೆಯ ಜನರ ಋಣವನ್ನು ನಾನು ಯಾವತ್ತೂ ಮರಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಮನುಷ್ಯರಲ್ಲಿ ಭಾಳ ಮುಖ್ಯವಾಗಿರಬೇಕಾಗಿರೋದು ಕೃತಜ್ಞತೆ. ಆ ಕೃತಜ್ಞತಾಪೂರ್ವಕವಾಗಿ ಧನ್ಯತೆಯಿಂದ ನಾನು ನನ್ನ ಎಲ್ಲ ಜನರನ್ನು, ಎಲ್ಲ ಸನ್ಮಿತ್ರರನ್ನು, ಸಹೋದ್ಯೋಗಿಗಳನ್ನು, ಶಾಸಕರುಗಳನ್ನು, ಸಂಸದರನ್ನು, ಮಾಜಿ ಶಾಸಕರುಗಳು, ಸಂಸದರುಗಳು ಮತ್ತು ಹಿರಿಯ ನಾಯಕರುಗಳು, ಮಂತ್ರಿಗಳು, ಭಾಳಷ್ಟು ಜನ ಸಂಘಟನೆಗಳು, ರೈತ ಸಂಘಟನೆಗಳಾಗ್ಬೋದು, ದಲಿತ ಸಂಘಟನೆಗಳಾಗ್ಬೋದು, ಹಲವಾರು ಸಂಘಟನೆಗಳಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿ ಈ ಕೋಲಾರ ಜಿಲ್ಲೆಯಲ್ಲಿದ್ದಂಥ ಹಲವಾರು ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ನಮ್ಮ ಜಿಲ್ಲಾ ಆಡಳಿತದೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರೂ ಕೂಡ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಕಂಪ್ಲೇಂಟ್ ಲೋಕ 724 2025 ARE 15 10/11/2025 ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ನಾನು 2 ತಹಶೀಲ್ದಾರ್ಗಳು ಸಕಾಲದಲ್ಲಿ ವರದಿಯನ್ನು ಕೊಟ್ಟಿಲ್ಲ. ಎಷ್ಟೇ ಅವರಿಗೆ ನಾನು ಒತ್ತಾಸೆಯಿಂದ ಮತ್ತು ನೋಟಿಸ್ ಕೂಡ ಕೊಟ್ಟು ವರದಿಯನ್ನು ಬೇಗ ಕೊಡಿ ಅಂತ ಅವರು ಕೂಡ ಬಂದಿದ್ರು ಲೋಕಾಯುಕ್ತರ ಮುಂದೆ, ಒಪ್ಪಿಕೊಂಡು ಹೋದ ಮೇಲೂ ಕೂಡ ಕೊಟ್ಟಿಲ್ಲದಿರೋದ್ರಿಂದ ಆಗ ಕೋಲಾರದ ತಹಶೀಲ್ದಾರ್ ಆಗಿದ್ದಂಥ ಹಿಂದೆ ಇದ್ದಂಥ ನಯನ ಅವರು ಹಾಗೂ ಮಾಲೂರು ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ರೂಪ, ಇವರಿಬ್ಬರ ವಿರುದ್ಧ ಕೂಡ ಸರ್ಕಾರಕ್ಕೆ ನೀವು ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಕೂಡ ನಾನು ಮಾಡಿದ್ದೆ. ಇದರ ಜೊತೆಯಲ್ಲಿ ನಾನು ಪಡೆದ ವರದಿಯ ಪ್ರಕಾರ ಈಗಾಗಲೇ ತಹಶೀಲ್ದಾರ್ಗಳು ವರದಿ ಕೊಟ್ಟಿದ್ದಾರೆ. ಆ ಪ್ರಕಾರ ಕೋಲಾರ ತಾಲೂಕಿನಲ್ಲಿ ಒಟ್ಟು 29 ಜನರನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿ ಅದರೊಳಗಡೆ 3 ಜನ ಅಧಿಕಾರಿಗಳನ್ನು ಈಗಾಗಲೇ ನಾನೇ ಸಸ್ಪೆಂಡ್ ಮಾಡಿದ್ದೇನೆ. ಆ ಕಾಪಿಯನ್ನು ಕೂಡ ನಿಮಗೆ ನಾನು ಕೊಡ್ತೇನೆ. ಆ 3 ಜನ ಅಧಿಕಾರಿಗಳು ಯಾರಪ್ಪ ಅಂತಂದರೆ ಈಗ ಆರೇ ಆಗಿದ್ದಾರೆ ಕಾಮಸಮುದ್ರದಲ್ಲಿ ಬಂಗಾರಪೇಟೆ. ಅವ್ರ ಹೆಸರು ಜಮೀನ್ ಪಾಷಾ ಅಂಥೇಳಿ. ಇನ್ನೊಬ್ಬರು BV ಅರುಣ್ ಕುಮಾರ್ ಅಂಥೇಳಿ ಮಾಲೂರಿನಲ್ಲಿ ಆರೇ ಆಗಿದ್ದಾರೆ. ಈಗ ಅವರು ನಿಯೋಜನೆ ಮೇಲೆಗೆ ಬಂಗಾರಪೇಟೆಯಲ್ಲಿದ್ದಾರೆ. ಇನ್ನೊಬ್ಬರು K ರಾಮಮೂರ್ತಿ ಅಂಥೇಳಿ, ಅವರು ಪ್ರಥಮ ದರ್ಜೆ ಸಹಾಯಕರಾಗಿ ಈಗ ಕೋಲಾರ. ಇವರೆಲ್ಲರೂ ಹಿಂದೆ VO ಆಗಿ ಆಗಿದ್ದವರು. ಅವರ ಸಂದರ್ಭದಲ್ಲಿ ಆಗ ಕಡತಗಳು ಅವರಿಂದ ಮುಂದಕ್ಕೆ ಹೋಗಿಲ್ಲ. ಸೊ ಇವ 3 ಈಗಾಗಲೇ ನಾನೇ ಈಗ ಆದೇಶ ಹೊರಡಿಸ್ಬಿಟ್ಟು ಅಮಾನತಿನಲ್ಲಿ ಇಟ್ಟಿದ್ದೀನಿ. ಇವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಅಂದರೆ 1 to 4 ಚಾರ್ಜಸ್ ಅಂತ ಹೇಳ್ತೀವಲ್ಲ ನಾವು, ಶಿಸ್ತು ಕ್ರಮಕ್ಕಾಗಿ ಅದು ಕೂಡ ತಹಶೀಲ್ದಾರಿಂದ ಪಡ್ಕೊಂಡಿದ್ದೀವಿ. ಇದ್ರ ಜೊತೆಲಿ ಒಬ್ಬರು ಗ್ರಾಮ ಸಹಾಯಕರು ರಾಮಕೃಷ್ಣಪ್ಪ ಅನ್ನೋ ಗ್ರಾಮ ಸಹಾಯಕರನ್ನ ಈಗಾಗಲೇ ತಹಶೀಲ್ದಾರ್ ಅವರು ನೇಮಕಾತಿ ಪ್ರಾಧಿಕಾರ ಕೋಲಾರದವರು ಅವರು ವಜಾ ಮಾಡಿದ್ದಾರೆ, ಅವ್ರ ಸೇವೆಯನ್ನು ವಜಾ ಮಾಡಿದ್ದಾರೆ. ಇದಲ್ಲದೆ 2 ಹಿಂದೆ SDAಗಳಾಗಿದ್ದವರು ಈಗ ಶಿರಸ್ದಾರ್ ಆಗಿದ್ದಾರೆ. ಒಬ್ಬರು ಶಾಂತಮ್ಮ ಅಂಥೇಳಿ, ಅವರು ಕೋಲಾರ ತಾಲೂಕಿನಲ್ಲೇ SSY ಶಿರಸ್ದಾರ್ ಆಗಿದ್ದಾರೆ. ಇನ್ನೊಬ್ಬರು ಭಾರತಿ ಅಂಥೇಳಿ, ಹಿಂದೆ FDC ಆಗಿದ್ದರು, ಈಗ SSY ಶಿರಸ್ದಾರ್ ಮುಳಬಾಗಿಲಾಗಿದ್ದಾರೆ. ಇವರಿಗೆ ನೇಮಕಾತಿ ಪ್ರಾಧಿಕಾರ ಶಿಸ್ತು ಪ್ರಾಧಿಕಾರ ಬಂದು RC ಅವರು. ಸೊ RC ಅವರಿಗೆ ನಾನು ಈಗಾಗಲೇ ರೆಕಮೆಂಡ್ ಮಾಡಿಬಿಟ್ಟಿದ್ದೀನಿ. ಅವ್ರನ್ನ ಇಮಿಡಿಯೇಟಾಗಿ ನೀವು ಅಮಾನತಲ್ಲಿಟ್ಟು ಶಿಸ್ತು ಕ್ರಮ ತಗೋಬೇಕು
ಅವರಿಗೆ. ಇದಲ್ಲದೆ ಸರ್ವೆ ಇಲಾಖೆಯಲ್ಲಿ ಒಟ್ಟು 10 ಜನರನ್ನು ಅವರ ವಿರುದ್ಧ ಈಗ ನೀವು ಕ್ರಮ ತಗೋಬೇಕು ಅಂತ ಹೇಳಿ ಮಾನ್ಯ ಆಯುಕ್ತರು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅವರಿಗೆ ಈಗಾಗಲೇ ನಾನು ವರದಿಯನ್ನು ಕೊಟ್ಟಿದ್ದೀನಿ. ಅವರು 10 ಜನರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಆ 10 ಜನನೂ ನಮ್ಮ ಜಿಲ್ಲೆಯಲ್ಲಿಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗ ಆಗೋಗಿದ್ದಾರೆ. ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದರೆ ನಾವೇ ಕ್ರಮ ತಗೋತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಇಲ್ಲದೇ ಇರೋದ್ರಿಂದ ನೇಮಕಾತಿ ಪ್ರಾಧಿಕಾರ ಆಯುಕ್ತರಾದ್ರಿಂದ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀವಿ. ಅದರೊಳಗಡೆ 2 ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇದ್ದಾರೆ, ADLR, 2 ADLR, 4 ಜನ ಸೂಪರ್ವೈಸರ್ಸ್ ಇದ್ದಾರೆ, ತಪಾಸಕರು, ಇನ್ನೂ 4 ಜನ ಸರ್ವೇಯರ್ಸ್ ಇದ್ದಾರೆ. ಅಂದರೆ ಒಟ್ಟು 10 ಜನ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥವರು ಕೂಡ ಈ ಕಡತ ನಾಪತ್ತೆ ಪ್ರಕರಣದಲ್ಲಿ ಲೋಪ ಎಸಗಿದ್ದಾರೆ ಅಂತೇಳಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಮಾನ್ಯ ಆಯುಕ್ತರಿಗೆ ವರದಿಯನ್ನು ಕೊಟ್ಟು ಈ ಎಲ್ಲ ವರದಿಯನ್ನು, ಸಂಪೂರ್ಣ ವರದಿಯನ್ನು ನಾನು ಮಾನ್ಯ ಲೋಕಾಯುಕ್ತರಿಗೆ ಸಲ್ಲಿಸಿದ್ದೆ.